ಕೊತ್ತೂರು ಮಂಜುನಾಥ್ ಅವರು ಸತತವಾಗಿ ಸರಿಸುಮಾರು 20 ವರ್ಷದಿಂದ ಈ ತಾಲೂಕುಗಳಲ್ಲಿ ಅವರದೇ ಆದ ಸೇವೆಯನ್ನು ಸಲ್ಲಿಸುತ್ತಾ ಇವತ್ತಿನವರೆಗೂ ಸುಮಾರು 15 ವರ್ಷದಿಂದ ಈ ವೇದಿಕೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಕೊತ್ತೂರು ಮಂಜುನಾಥ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಏನಿವತ್ತು ಶ್ರೀ ರಾಮಲಿಂಗೇಶ್ವರ ಜಾತ್ರೆ ಇಡೀ ಕೋಲಾರ ಜಿಲ್ಲೆಯ ಬಹುದೊಡ್ಡ ಜಾತ್ರೆ. ಈ ಜಾತ್ರೆಗೆ ನಾವು ಬರೋದೇ ಒಂದು ದೊಡ್ಡ ಪುಣ್ಯದ ಕೆಲಸ. ಹಾಗಾಗಿ ಏನು ಈ ವೇದಿಕೆಗೆ ನಮ್ಮನ್ನೆಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ, ಯಾಕಂದ್ರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಮನೋರಂಜನಾ ಕಾರ್ಯಕ್ರಮಗಳಿಂದ ತುಂಬಾ ಮಾತಾಡೋದು ಬೇರೆ ಯಾರ ಹೆಸರು ತಗೊಂಡು ಅನ್ಯಂತ ಭಾವಿಸಬೇಡಿ. ಹಾಗಾಗಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಾನು ವಂದನೆಗಳು ತಿಳಿಸ್ತಾ ವರ್ಷ ಇದೇ ರೀತಿ ವಿಜೃಂಭಣೆಯಿಂದ ಆಚರಿಸೋಣ. ಯಾರಿಗೂ ಶಾಶ್ವತ ಅಲ್ಲ, ಕೊತ್ತೂರು ಮಂಜುನಾಥ್ ಅವರೇ ಶಾಶ್ವತ, ರಾಮಲಿಂಗೇಶ್ವರ ಈ ದೇವರು ಶಾಶ್ವತ. ಯಾವುದೇ ಅಡೆತಡೆಗಳಿಲ್ಲ, ಕಾರಣಗಳಿಂದ ಬರಲಿಲ್ಲ. ವಿಧಾನಸಭೆ ಅಧಿವೇಶನ ಇತ್ತು, ಸುಮಾರು 8:30 ಗಂಟೆ ನಾವು ಕಾದ್ವಿ. ಅವರು ಸಾಕಷ್ಟು ಬಜೆಟ್ ಇರೋದ್ರಿಂದ ಪೂರ್ವಭಾವಿ ತಯಾರಿಗಳಲ್ಲಿ ಇದ್ರು. ಅವರದೇ ಆದ ಒಂದು ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಬೇಕಾಗಿತ್ತು, ಹಾಗಾಗಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ. ಅವರ ಪರವಾಗಿ ನಾನು ತಮಗೆ ಕ್ಷಮೆ ಕೋರುತ್ತೇನೆ. ಈ ವೇದಿಕೆ ಮೇಲೆ ನಾನು 2 ಮಾತುಗಳನ್ನ ಆಡದಂತೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಸ್ನೇಹಿತರು, ಕೊತ್ತೂರು ಮಂಜುನಾಥ್ ಅಭಿಮಾನಿ ಬಳಗದ ಮುಖ್ಯಸ್ಥರಾದ ನಮ್ಮ ಅವನಿ ನವೀನ್ ಅವರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕೊತ್ತೂರು ಮಂಜುನಾಥ್.